ಏನ್ವಾ ಗೀತಾ, ಆರಾಮದೇನು? ಭಾಳ ದಿನನ ಆಯ್ತಲ್ಲ ಮನೆ ಕಡೆ ಬರ್ಲಾರ್ದನ. ಇನ್ನೇನು ಮಾಡೋದ ಸೀತಕ್ಕ, ನನಗೆ ಗೊತ್ತೈತಲ್ಲ ನಿನಗೆ. ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲಿ ಬರೋಕ್ಕಾಗಲ್ಲ. ಆ ಕೆಲಸ ಈ ಕೆಲಸ ಈ ಕೆಲಸ ಆ ಕೆಲಸ ಅಂತ ಬರೀ ಆಗ್ಬಿಡೈತೆ ನೋಡು. ತಗೋ ತಗೋ ನಿನಗೋಸ್ಕರ. ನನಗೋಸ್ಕರನಾ? ಹೂನ ತಗೋ, ಕಾಂದ ಬಜ್ಜಿ ಮಾಡೀನಿ. ಘಮ ಘಮ ಆಗ್ತೈತಲ್ಲೇಪ್ಪ. ಹೌದು, ಮತ್ತೇನು ಸಮಾಚಾರ? ಓ, ಮಧ್ಯಾಹ್ನ ನಂಗೆ ತುಂಬ ಬೇಜಾರಾಗ್ಬಿಡುತ್ತೆ ಕಣೆ. ಯಾಕೆ ಸೀತಕ್ಕ? ಒಬ್ಬೇ ಕೇಳ್ತೀನಿ ಬಿಡ. ಬೇಜಾರು. ನನ್ನ ಸೊಸಿನ ಜೊತೆ ಕೆಲ್ಸಕ್ಕೆ ಬರ್ತಾರ, ಯಾರು ಒಟ್ಟಾರ ಕಡೆ ಬರೋದೇ ಇಲ್ಲ. ತುಂಬ ಬೇಜಾರು. ಸಂಡೆ ಮಾತ್ರ ಬಂದಾಗ ಮಾತ್ರ ನೀವೆಲ್ಲ ಬರ್ತೀರಪ್ಪ. ನೋಡು, ಇನ್ನಗೆ ಇವರು ಯಾರು, ಮಮತಾ ಶೋಭಾ ಇನ್ನೂ ಬಂದಿಲ್ಲ. ಇನ್ನೇನು ಅವರು ಬರ್ತಾರ ಅನ್ಸುತ್ತೆ. ಹೌದು, ಇದೇನು ಹಸಿ ಮೆಣಸಿನ್ಕಾಯಿ ಹಾಕೇನು, ಉಳ್ಳಾಗಡ್ಡಿದ ಎದದ? ಉಳ್ಳಾಗಡ್ಡಿ ಹಾಕಿ ಕೆಂಪು ಖಾರ ಹಾಕಿ ಗಮ್ ಮಾಡ್ಬೇಕು ನೋಡು. ಮಸಾಲೆ ಹಾಕೇನಿ. ನೋಡು, ಕೊತ್ತಂಬರಿ ಕರಿಬೇವು ಸಣ್ಣಗೆ ಚಿಕ್ಕ ಹಚ್ಚಿ ಮಾಡಿ ನೋಡು. ತಿನ್ನು ನೋಡು, ಎಷ್ಟು ರುಚಿ ಅದಾವು, ಕರುಮ್ ಕುರುಮ್ ಅಂತಂದು. ಕಾಂದ ಬಜ್ಜಿ ಅಂದರೆ ಕಾಂದ ಬಜ್ಜಿ. ಇನ್ನು ಸಾಯಂಕಾಲ ಚಾದ ತಿಂದ್ರೆ ಇನ್ನೂ ರುಚಿ ಆಗುತ್ತೆ ನೋಡು. ಅಂದೇನ್ರಿ ಚಿಕ್ಕಮ್ಮರ, ಸಾಯಂಕಾಲ ತಂದು ಕೊಡ್ತೇನೆ ಮತ್ತೆ ಚಾ ಟೈಮಿಗೆ? ಅಪ್ಪಚ್ಚಿ ಬಾಬಾ, ನಾನು ಮಾಡೋಕ್ಕಾಗೋದಿಲ್ಲಪ್ಪ. ಏನು ಮೀಟಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ, ನಾ ಬರೋ ಸ್ವಲ್ಪ ಕಾಯ್ಬೇಕಿಲ್ಲ? ಓಹೋ ಸೀತಕ್ಕ, ಆಲ್ರೆಡಿ ಕಾಂದ ಬಜ್ಜಿ ರೆಡಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯಾ? ಏನು ಮಧ್ಯಾಹ್ನ ಊಟ ಕಣಿದು? ಅಯ್ಯೋ ಇಲ್ಲೇಪ್ಪ, ಗೀತಾ ಮಾಡಿದ್ಲಂತ, ತಗೋ ಅಂತ ಅಂದ್ಬಿಟ್ಟು ತಂದ. ತಗೋ ನೀವು ತಿನ್ನ. ಗೀತಾ ಮಾಡಿದ್ದಾನ? ನನ್ನ ಚಿಕ್ಕ ಮಗಳು ಇವ್ರ ಮನೆಗೆ ಹೋಗಿದ್ದಂತಲ್ಲ, ಗೀತಾ ಒಂದೆರಡು ಕೊಟ್ಟ ಕಳ್ಸ್ಬಿಟ್ಟವ. ಹಂಗಂದ್ರೆ ಎಲ್ಲರ ಮನ್ಯಾಗ ಇವತ್ತ ನಮ್ಮ ಚಿಕ್ಕ ಮರದ ಕಾಂದ ಬಜ್ಜಿ ಐತೇನ್ರಿ? ಹೂನ, ಚಲೋ ಮಾಡ್ತಾ ಕಾಂದ ಬಜ್ಜಿ. ಸೂಪರು ಸೂಪರ್. ಅದು ಸ್ವಲ್ಪ ಟೀ ಇದ್ರೆ ಬೆಸ್ಟ್ ಇರ್ತಿತ್ತು. ಅಂದ್ರೆ ನಾ ಟೀ ಕಾಸ ಕುಡ್ದ ಬಿಟ್ಟು ನೋಡಿ ತಿನ್ಕೊಂತಾನ. ಅಯ್ಯೋ ಹೋಲ್ ಬಿಡ್ರೆ, ಇದೆಲ್ಲ ಮಾತಾಡೋದು ಆಮೇಲೆ ಇರುತ್ತೆ. ಅನ್ನಂಗ ಒಟ್ಟಾರ್ನಾಗ ಏನೇನು ನಡ್ಯಾಕತ್ತಾವಲ್ಲ. ಏನು ನಡ್ಯಾಕತ್ತಾವು? ಏ ಮೊನ್ನೆ ಶಂಕರ ಆ ಕಲ್ಲ ಮುಂಜೋತಿ ಡುಬಕ್ಕಂತ ಬಿದ್ದುಬಿಟ್ಟಾನಂತ ನೋಡು. ಅಯ್ಯೋ ಏನ್ರಿ ಅವ್ವ, ನನ್ನ ಬಿಟ್ಟ ಮೀಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರಾ? ಆಂಟಿಯರ ನಿಮ್ಗೆ ಮೀಟಿಂಗ್? ಹಾ, ವೈ ವೈ ವೈ? ಯಾಕಂದ್ರೆ ಆ ಶಂಕರನ ಕಲ್ಲವನ್ನ ಮೇಲೆ ಬಿದ್ದುಬಿಟ್ನಂತಲ್ರಿಪ್ಪ. ಅದೊಂದು ದೊಡ್ಡ ಸುದ್ದಿ. ತಗೋ ಜಾಮೂನ್ ತಂದಿನಿ, ತಿನ್ಕೊಂತಾನೆ ಸ್ವೀಟ್ ಆಗಿ ಮಾತಾಡ್ರಿ. ಹೌದು, ಏನ್ ಸ್ಪೆಷಲ್ ಇವತ್ತ? ಅಯ್ಯೋ ಏನ್ ಸ್ಪೆಷಲು? ಏನು ಸಂಡೇ ಇದ್ರೆ ಅದೇ ಸ್ಪೆಷಲ್. ದಿನ ಕೆಲ್ಸಕ್ಕೆ ಸುಸ್ತಾಗಿರ್ತೀವ, ಮಕ್ಕಳು ಸಂಡೇ ಇರ್ತಾರ ಮನ್ಯಾಗ, ನಾವು ಮನ್ಯಾಗ ಸಂಡೇ ಇರ್ತೀವಿ. ಅವ ಜಾಮೂನ್ ಮಾಡು ಅಂತಾನ, ಇನ್ನೊಬ್ಬ ಅಟ್ಟಂ ಬಾಂಬೆ ಮಾಡು ಅಂತ. ಇದೇನಪ್ಪ ಅಟ್ಟಂ ಬಾಂಬು ಅಂತ ಕೇಳಿದ್ರೆ ಜಾಮೂನ್ ಬೇಯವ್ವ ಅಂದ್ರೆ ಅದಕ್ಕೆ ಜಾಮೂನ್ ಮಾಡ್ಕೊಂಡ್ ಬಂದಿನಿ. ತಗೋ ತಗೋ ತಿನ್ರಿ. ಥ್ಯಾಂಕ್ಸ್ ರೀ ಆಂಟಿಯರ. ಮತ್ತೆ ನಮಗ ನಿಮ್ಗೂ ನಿಮ್ಮ ಮನೆಗೆ ಹೋಗಿ ಕೊಟ್ಟ ಬಂದಿನಿ. ಅದೀಗೊಂದು ನಾಲ್ಕು. ಯಾಕ ನಾಲ್ಕು ನಾಲ್ಕು ಸಾಕನ? ಇನ್ನೇನು ಹಂಡೆ ಮಾಡ್ಲೇನವ? ಏ ಬಿಡ್ರಿಪ್ಪ, ಇಲ್ಲೇ ಒಂದೊಂದು ತಿನ್ರಿ. ಅಯ್ಯ ಸುಮ್ಮನೆ ಹಂಗಾಕಿಗೆ ತಮಾಷೆ ಮಾಡಿದ್ರೆ ಚಲೋ ಇರ್ತ. ಆ ಫ್ಯಾಕ್ಟ್ರಿ ಬಟ್ಟಲ ಹೊಟ್ಟೆ ತುಂಬ ತಿಂದ್ಬಿಟ್ಟು ನಿಜ ಬರಾಗಿದೆ ನನಗೆ ತಗೋಡಿಸಿದ್ರೆ. ಅಯ್ಯೋ ತಿಂದು ಸುಸ್ತಾಗ್ಬಿಡ್ತಿ ಅಂತಾಳ, ಕೆಲಸ ಮಾಡೋಕ್ಕಾಗಲ್ಲ ಅಂತಾಳ. ಏ ಅದೆಲ್ಲ ಬಿಡ್ರೆ. ಹೌದು, ಅದೇನದು ಕಲ್ಲವ್ವ ಶಂಕರಪ್ಪಂದ? ಅಯ್ಯ ನನ್ನ ಕರ್ಮ. ಲೇ ಮನೆ ನೀರು ತುಂಬಾಕ ಜಾಡ್ಕೊಂಡು ಹೋಗ್ಯಾರ. ಅಲ್ಲಿ ನೀರು ಕೊಡ ಏನ ಡ್ಯಾಶ್ ಅದು ಅಂತ, ಅಂದ್ರೆ ಡಿಶುಮ್ ಟಚ್ ಅದ್ವಂತ. ಅದಕ್ಕೆ ಹೇಳೋದು ಟಚಿಂಗ್ ಅಂತಂದ್ರೆ ಐ ಲವ್ ಯು ಟು ಅಂತ ಇಬ್ರು ಲವ್ ಮಾಡಕತ್ತಾರಂತ ನೋಡು. ಓನೇವ ಆ ಸಿಡಕ್ಮತಿ ಸಿದ್ದಪ್ಪ ಸಿದ್ದೆ ಅದನ್ನ ಅವನ ಅಷ್ಟ ಸ್ವೈಕಂದ್ರೆ ಜಾರ್ಬಿಟ್ಟು ಕೈಕಾಲ ಮಾಡ್ಕೊಂಡ್ಬಿಟ್ಟನ. ನಾವಿಲ್ದಾಗ ಏನೇನೆಲ್ಲ ಘಟನೆಗಳಾಗ ನೋಡು. ಹೌದಾ, ಅದೇನ್ ಬಿದ್ದಂತ? ಅಯ್ಯ ನೀನಿಲ್ಲ ಮೊನ್ನೆ ಮಳೆ ಜೋರಾಗಿಲ್ಲನ ರಾತ್ರಿ. ಈ ಅಪ್ಪ ಚೆನ್ನಾಗಿ ಕುಡ್ಕೊಂಡ್ಬಂದ್ಬಿಟ್ಟನ. ಹೆಂಡತಿಗೆಲ್ಲ ಮೈಕೆ ಮುಟ್ಟಿ ಹೊಡ್ಯಾಕ ಹೋಗ್ಯಾನ. ಸಿಟ್ಟು ಬಂದೈತಿ. ಏಕೇನು ದುರ್ಗಾವತಾರ ತಾಳ್ಬಿಟ್ಟು ನೀನಿದ್ರೆ ತಾನೇ ಈ ಮನ್ಯಾಗ ನಡಿ ನೀನು ಅಂದ್ಬಿಟ್ಟು ಹೊರಗೆ ಹಾಕಿ ಕದ ಹಾಕಿ ಒಂದು 5 ನಿಮಿಷನಾಗಿಲ್ಲ ರಪ್ ಅಂತ ಸೌಂಡ್ ಬಿದ್ದೈತಿ. ಇದೇನಿದೆ ರಪ್ ಅಂತ ಸೌಂಡ್ ಬರತ್ತಲ್ಲ ಅಂದ್ಬಿಟ್ಟು ಕದ ತೆಗೆದು ನೋಡಿದ್ರ ಏನು ಸಿಡ್ಲು ಗುಡುಗು ಅಂತ ಮೇಲ್ ನೋಡಕತ್ತಾಳ. ಕೆಳಗಡೆ ಬಿದ್ದನ ಗಂಡ. ಅಯ್ಯೋ ಪಾಪ, ನನ್ನ ವಿಷಯನ ಗೊತ್ತಾಗಿಲ್ಲ. ಕೈಕಾಲ ಮುಡ್ಕೊಂಡ್ಬಿಟ್ಟ ಮತ್ತೆ. ಫ್ಲೆಕ್ಚರ್ ಆಗಿತ್ತಂತ ಅಯ್ಯವ್ವ. ಏತಿ ಜೊತೆ ಜಗಳ ಆಡಿ ಮೋರಿ ಒಳಗೆ ಬಿದ್ದ ನಾನು. ಅವಂಗ ಗೊತ್ತಾಗಿಲ್ಲ ನೆಲ ಯಾವುದು ಮೋರಿ ಯಾವುದು ಅಂತ. ಮಳಿ ಬೇರೆ ಜೋರಾಗಿತ್ತಲ್ಲ, ಸ್ವೈಕ್ ಅಂತ ಬಿದ್ಬಿಟ್ಟು
ಮುರಿ ಒಳಗೆ ಬಿದ್ದು ಕಾಲ್ ಫ್ರಾಕ್ಚರ್ ಮಾಡ್ಕೊಂಡ ನೋಡು. ಅಯ್ಯೋ ಅಷ್ಟಲ್ಲ ಇವ ನಮ್ಮನೆ ಬಾಜು ಮನಿ ಸಂಘವಿಲ್ಲನೆ ಹಾಕಿ ಕುಡಿದು ಬಿಟ್ಟಾಳ. ಅಯ್ಯೋ ದೇವ್ರೇ, ಆಕಿ ಕುಡಿತಿದ್ಲನ್ರಿ ಆಂಟಿ? ಒಂದ್ ಸತಿ ಅಲ್ಲ ಸುಮಾರು ಸತಿ ಕುಡ್ದಾಳ. ಈಗಷ್ಟ ಕುಡ ಅಂತ ನೀ ತಿಳ್ಕೊಬೇಡ. ಹಂಗ ಕುಡಿತಾನೆ ಇರ್ತಾಳ. ಟೈಮ್ ಸಿಕ್ಕ ಕುಡಿತಾ ಇರ್ತಾಳ. ಅಂದ್ರೇನ್ರಿ ಆಂಟಿ, ನೀರ್ ಕುಡಿಯಂಗಿಲ್ಲ ಅಂದ್ರೆ ಅವ್ರು ಬರೀ ಡ್ರಿಂಕ್ಸ್ ಕುಡಿತಾರನ್ರಿ? ಮತ್ತಿಷ್ಟ ಏನಂತ ಕುಡಿಯೋಣ? ಡ್ರಿಂಕ್ಸ್ ಹೇಳ್ತಾ ಇರೋದ್ ನಾನು, ನೀರಲ್ಲ. ಕುಡಿಯೋ ವಿಷಯ ತನ್ನ ಮಗ ಗೊತ್ತಾಗಬಾರ್ದು ಅಂತ ಬಿಟ್ಟು ತೆಗೆದಿಟ್ಟಿದ್ಲಲ್ಲ. ಇನ್ನೇನು ರಾತ್ರಿ ಆಯ್ತು ಕುಡ್ದಾಯ್ತಪ್ಪ ಆರಾಮಾಗಿ ಮಲ್ಕೋಬೋದಲ್ಲ ಅಂತ ಅನ್ಕೊಂಡಾಳಕಿ. ಅಷ್ಟೊಳಗ ಆಜು ಬಾಜು ನೋಡೋಣ ಮಕ್ಕೊಂಡಾರ ಏನು ಅಂತ ಮಕ್ಕೊಂಡಾರ ಬಿಡು ಮಗ ಅಂದ್ಬಿಟ್ಟು ಹೋಗಿ ಬಡ ತಗೊಂಡು ಕುಡ್ದ ಬಿಟ್ಟಾಳ. ಬಿಡ್ರಿ ಅದಕ್ಕೇನಾತು? ಅದು ಹಂಗಾಗಿಲ್ಲ ಮತ್ತೆ ಈಕಿ ಕದ್ದು ಬುಚ್ಚಿ ಹೋಗ್ಬಿಟ್ಟು ಚುಮ್ನೆ ಡಬ್ಬಿ ಇಟ್ಟಾಳಲ್ಲ, ಅದ್ರ ಪಕ್ಕನ ಹೋಗಿಟ್ಟಾಳಕಿ. ಅದೇನಾಗ್ಬಿಟ್ಟಂದ್ರೆ ಎಕ್ಸ್ಚೇಂಜ್ ಆಫರ್ ಅಂದ್ರೆ ಕುಡಿಯೋದೈತಲ್ಲ ಆ ಬಾಟ್ಲ್ ತಗೊಂಡಿಲ್ಲಕಿ. ಆ ಚಿಮ್ನಿ ಬಾಟ್ಲನ್ನ ತಗೊಂಡ್ಬಿಟ್ಟು ಕುಡಿದ್ಬಿಟ್ಟ. ಅಯ್ಯೋ ಪಾಪ, ಮುಂದೇನಾದ? ಅದಕ್ಕ ಮತ್ತೆ ಅವ್ರ ಮನೆ ಮುಂದೆ ಆಂಬ್ಯುಲೆನ್ಸ್ ಬಂದಿದೆ. ಕುಡಿದ್ಬಿಟ್ಟು ಯಪ್ಪೋ ಅಂತ ಬಡ್ಕೊಂತ ಆಮೇಲೆ ಹೋಗಿ ಹಾಸ್ಪಿಟ್ಲ್ ಹೋಗಿ ಅಡ್ಮಿಟ್ ಮಾಡ್ಯಾರ. ಏನ್ ಮಾಡ್ತಿ ಹೇಳು? ಅಯ್ಯೋ ಆಂಟಿಯರ ಅಷ್ಟಲ್ರಿಪ್ಪ, ಮೊನ್ನೆ ಶೋಭಾ ಬಂದಿದ್ಲಲ್ರಿ. ಶೋಭಾರ ಚಿಕ್ಕಮ್ಮನ ಮಗ ಏನ್ ಮಾಡ್ಯಾನ ಗೊತ್ತನ್ರಿ? ಫೋನ್ ನೋಡೋ ಹುಚ್ಚಿನಾಗ ಫೋನ್ ನೋಡಿ ಮನ್ಯಾಗ ಅಕ್ಕಪಕ್ಕ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಕಿವ್ಯಾಗ ಏನೋ ಬರ್ತಿಲ್ರಿ, ಹೆಡ್ಫೋನ್ ಅಲ್ಲಲ್ರಿಪ್ಪ, ಅದು ಏನೋ ಬರ್ತಿಲ್ರಿ ಕಿವ್ಯಾಗ ಇಟ ಇರುತ್ತಲ್ಲ. ಹಾ ಬ್ಲೂಟೂತ್. ಹಾ ಆ ಬ್ಲೂಟೂತ್ನ ಕಿವ್ಯಾಗ ಇಟ್ಕೊಂಡ್ರಿ. ಅದು ಎಲ್ಲಾರ್ಗೂ ಗೊತ್ತಾಗ್ಬಾರ್ದು ಮನ್ಯಾಗ ಅಂತ ಅಂದ್ಬಿಟ್ಟು ಫೋನ್ ಹಿಡ್ಕೊಂಡದ್ದು ಕದ್ದು ಬಚ್ಚಿ ಅತ್ತಾಗಿತ್ತ ಸೌಂಡ ಕೇಳಬಾರ್ದು ಅಂದ್ಬಿಟ್ಟು ಕಿವ್ಯಾಗ ಇಟ್ಕೊಂಡು ಕೇಳಿಸ್ಕೊಂಡಿದ್ದೆ. ಹಾ ಮುಂದೇನಾದ್ರಿ? ಕಿವಿ ಒಳಗೆ ಇಟ್ಕೊಂಡು ಕೇಳಿಸ್ಕೊಂತ ಕುಂತಾನ. ಅವರು ಕೆಲಸಲಿಂದ ಬಂದ್ಬಿಟ್ಟಾಳ. ಇವಾಗ ದಿಗಲತ್ ಬಿಡತಿ, ಇನ್ನೇನವ್ವ ಬಂದ್ಲು ಅಂದ್ಬಿಟ್ಟು ಕಿವ್ಯಾನ್ ತೆಗೆದು ಇಲ್ಲಿಟ್ಟು ನೋಡ್ತಾನ. ಅಯ್ಯೋ ಇವತ್ತೇನಾಗಿಲ್ಲ, ಅವಂಗ ಗೊತ್ತಾಗಿಲ್ಲ. ಸುಮ್ಮನೆ ಕುಂತ್ಕೊಂಡನ, ಏನು ಮಾಡೇ ಇಲ್ಲ ಅನ್ನೋದ್ ಕತೆನ ಬ್ಲೂಟೂತ್ ತೆಗೆದ್ಬಿಟ್ಟು ಪಕ್ಕದಲ್ಲಿ ಇಟ್ಬಿಟ್ಟು ಬೇರೆ ಓದ್ರ ಕತೆ ನಾಟಕ ಆಡೋಣ. ರಾತ್ರಿ ಮಲ್ಕೊಂಡು ಮುಂದೆ ಗೊತ್ತಾಗೈತ ಅವಂಗ. ಏನ್ ಗೊತ್ತಾಗೈತೆ ಅಂಟಿಯರ? ಅದು ಹಂಗಲ್ರಿಪ್ಪ, ಅವ್ರವ್ವ ಬಂದು ಅಂದ್ಬಿಟ್ಟು ಅರ್ಜೆಂಟ್ನಾಗ ಬ್ಲೂಟೂತ್ ತೆಗ್ದಾನಲ್ಲ, ಆ ಬ್ಲೂಟೂತ್ ಮುಂದ್ಗಡೆ ಒಂದು ರಬ್ಬರ್ ಇದ್ದಿರ್ತಲ್ರಿ, ಅದು ಕಿವ್ಯಾಗ ಸಿಕ್ಕೊಂಡ್ಬಿಡತಿ. ಅವ್ನು ಗೊತ್ತಾಗಿಲ್ಲ, ಅದ್ ಹಂಗ ತೆಗೆದಿಟ್ಬಿಟ್ಟಾನ. ರಾತ್ರಿ ಮುಕ್ಕೊಂಡಾಗ ಏನೋ ಸಿಕ್ಕೊಂಡಂಗಾಗೈತಿ ಅಂತ ನೋಡ್ತಾನ, ರಬ್ಬರ್. ಅಯ್ಯ ಪಾಪ, ಮುಂದೇನಾತು? ಅವ್ರವ್ನ ತೆಗಿಬೇಕಂತ ಪ್ರಯತ್ನ ಪಟ್ಟ, ಅದರಲ್ಲಿ ಸಣ್ಣ ರಕ್ತ ಬೇರೆ ಬರಾಕತ್ತೈತಿ. ಹಾ ಅಯ್ಯೋ ಪಾಪ, ಮುಂದೆ ಅಂದ್ರೇನ್ರಿಪ್ಪ, ಸ್ವಲ್ಪ ಮುಂದೆ ಸ್ವಲ್ಪ ಇದಕ್ಕ ಕಿವಿಗೆ ಟಚ್ ಆಗೈತಿ ಅಷ್ಟೇ, ಅದು ಮುಂದಿನ ರಕ್ತ ಬರತೈತಿ. ಅವ್ರವ್ವ ಎದುರ್ಕೊಂಡ್ಬಿಟ್ಟಾಳ. ಯವ್ವ ನನ್ನ ಮಗ ಏನಾಯ್ತು ಅಂತ ಲಬ ಹೇಳ್ಕೊಂಡಂತ ಬೆಳಿಗ್ಗೆ ಆಗುತ್ತ ನನ್ನ ಕೈ ಹಾಕ್ತಾಳ. ಯಾಕಂದ್ರೆ ಇದೆಲ್ಲ ರಾತ್ರಿ 10 ಗಂಟೆ ಮೇಲೆ ಯಾವ ಡಾಕ್ಟರ್ ತೆಗೆದಿರ್ತಾನ್ರಿಪ್ಪ ಕ್ಲಿನಿಕ್ನ. ಆಮೇಲೆ ಏನೈತ್ರಿ ಅಂತೀರ? ಬೆಳಗ್ಗೆ ಎದ್ದು ಏನ್ಟಿ ಡಾಕ್ಟರ್ ಹತ್ರ ಕರ್ಕೊಂಡಿದ್ದಾರ. ಈ ಹುಡುಗಂಕರ್ ಲಬಲಬಾ ಅಂತ ಹೊಯ್ಕೊಳಕತ್ತಾನ. ಅವ್ರ ಬಾಯಿ ಮುಚ್ಚಲೇ ಮಗರ, ನೀನ ಮಾಡ್ಕೊಂಡಿದ್ದು ಏನೋ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯೋ ಏನೋ ಬಾಯಿಗೆ ಏನು ತುರುಕ್ಲೆ ಅಂದ್ಬಿಟ್ಟು ಬೈದ. ಆಮೇಲೆ ಡಾಕ್ಟರ್ ಕರ್ಕೊಂಡು ಹೋದಾಗ ಏನಾಯ್ತು ಅಂತ ಕೇಳಿದಾಗ ಹಿಂಗ್ರಿಪ್ಪ ರಬ್ಬರ ಸಿಗಿಸ್ಕೊಂಡ್ಬಿಟ್ಟಾನ. ಯಪ್ಪ ನಮ್ಗೆ ಏನಾಗಿತ್ತು ಮರೆಯ ಅಂತ ಹೇಳ. ಅದಕ್ಕೆ ಡಾಕ್ಟರ್ ಅಂದ್ರೆ ಅಯ್ಯೋ ಡೋಂಟ್ ವರಿ ರೀಪ್ಪ, ನಾ ಅದನ್ನಲ್ಲ ಬಿ ಹ್ಯಾಪಿ ಅಂದರ. ಆಮೇಲೆ ಸೈಕನ ಹಾಕಿ ತೆಗೆದ್ರ ಕಿವ್ಯಾಂದು. ಆಮೇಲೆ ಅವ್ರು ಹೋಗ ನನ್ನ ಹೃದಯ ಬಡಿತ ಬಾಯಿಗೆ ಬಂದ್ಬಿಟ್ಟಿತ್ತು ನೋಡ್ರಿಪ್ಪ, ಅಷ್ಟೇ ಹೆದರಿಕೆ ಆಗ್ಬಿಟ್ಟಿತ್ತು ಅಂತಂದ್ಯ. ಹುಣಯ್ಯವ ಈ ಮಕ್ಕಳದೊಂದ ಕಡೆ ಸುಮ್ಮನೆ ಫೋನ್ ನೋಡಕತ್ತಾನ ಅಂತ ನೋಡ್ಬೇಕಿಲ್ಲ, ನೋಡೋ ಚಟಾನಿ ಬಿಡಂಗಿಲ್ಲ. ಅದು ಬೇರೆ ಕಿವ್ಯಾಗ ಬೇರೆ ಇಟ್ಕೊಂತಾರ. ಈಗ ಒಳಗ ಇಟ ಮುಂದೆ ಹೋಗೈತಿ, ಓಕೆ, ಫುಲ್ ಒಳಗೆ ಹೋಗ್ಬಿಟ್ರೆ ಹೆಂಗತಿ ಅಂತ ನಾನು ದೊಡ್ಡ ಅನಾವತನ ಆಗತ್ರಿಪ್ಪ. ಎಲ್ಲ ದೊಡ್ಡ ಹಂಗೆಲ್ಲ ಒಳಗೋಗಿ ಆಪರೇಷನ್ ಆಗುವಂತ ಚಾನ್ಸ್ ಇರುತ್ತೆ. ಮುಂದೆ ಸಿಕ್ಕೊಟ್ರೆ ಏನಾಗಲ್ಲ, ಒಳಗೆ ಹೋಗ್ಬಿಟ್ರೆ ಏನ್ ಮಾಡೋದು? ಮಕ್ಕಳ ಕಿವಿಗೆ ತೊಂದರೆ ಇಲ್ಲ. ಹಿಂಗ ಮಾಡಿತ್ತು ಅವತ್ತು ನಮ್ಮ ಹುಡುಗಂಕರ. ನಮ್ಮೋಗ ಸಿಗ್ಬಾರ್ದು ಫೋನ್ ಅಂದ್ಬಿಟ್ಟು ತಾನೇನು ಮಾಡ್ಬಿಟ್ಟಾನ, ಹೋಗ್ಬಿಟ್ಟು ನೀರಾಗ ಹೋಗ್ಬಿಟ್ಟಾನ ಅದನ್ನ. ನೀರಾಗ ನಮ್ಮ ಚಿಕ್ಕಮ್ಮ ಮಗ
ಹಿಂಗ ಮಾಡ್ಯಾನ ಈಕಿಗೆ ಹೊಸ ಫೋನ್ ಕೊಡ್ಸಾರ ನನಗೂ ಬೇಕು ನನಗೂ ಬೇಕು ನನಗೂ ಬೇಕು ಅಂತ ಜಿಗದಾಡ್ಯಾನ. ಕುತ್ಸುಳೆ ಮಗನ ಕುತ್ಕೋ, ನೀನು ಸಣ್ಣ ಓದಿದಿ, ಈಗ ನಿನಗೆ ಫೋನ್ ಬೇಡ, 12-13 ವರ್ಷ ಆಗಲಿ, ಅವಾಗೇನೋ ಓದಿದ್ರೆ ಕೊಡಿಸ್ತೀನಿ, ಇಲ್ಲ ಅಂದ್ರೆ ಕಾಲೇಜ್ ಮಟ್ಟಿಗೆ ಹಿಡಿದಾಗ ಕೊಡಿಸ್ತೀನಿ ಅಂತಂದು ಸುಮ್ಮನೆ ಆಯ್ಸಾಳ ಅವ್ರವ್ವ. ಇವ ಅಂತಂದು ಹಲ್ ಕಡಿದು ನಾ ನೋಡಲಾರ್ದು ನಮ್ಮವ್ನ ಯಾಕೆ ನೋಡ್ಬೇಕು ಅಂತಂದ್ಬಿಟ್ಟು ಬಕೆಟ್ನ್ಯಾಗ ಮುಳುಗಿಸಿಟ್ಬಿಡಾನ, ಯಾರಿಗೂ ಗೊತ್ತಾಗಬಾರ್ದಂತ. ಮುಗಿಸಿಟ್ಟನಂತಂದ್ರೆ ನೀರಲ್ಲಿ ಮುಳುಗಿಸಿದ್ರ ಯಾರಿಗೆ ಕಾಣಂಗಿಲ್ಲ ಅಂತ ಅವನು ಭ್ರಮೆ. ಅದಕ್ಕೆ ಆ ಬಕೆಟ್ ಒಳಗೆ ನೀರು ಹಾಕಿದ್ರಲ್ಲ, ಆ ಬಕೆಟ್ನಾಗ ಮುಳುಗಿಸಿಟ್ಬಿಟ್ಟಾನ. ಆಮೇಲೆ ಅವ್ರವ ತೆಗೆದು ಅಂತ ಎದಿ ಭಯ ಬಡ್ಕೊಂತ ಏನ್ ಮಾಡಕ್ಕಾಗತ್ತ, ಫುಲ್ ನೀರಾಗ ತುಂಬಿಸಿ ಇಟ್ಬಿಟ್ಟಾನ ಆ ಫೋನ್ನ. ಅಯ್ಯೋ ಮಳೆ ಬಂತ್ರಿ ಅಂತೀರ, ಬರೀ ಬರೀ ಒಳಗ ಇನ್ನೇನು ಬರೋದಯ್ಯವ, ಮನೆ ಕೆಲಸ ಅದಾವು, ಎಲ್ಲ ಕೆಲಸ ಮುಗಿಸ್ಕೊಂಡು ನಾಳೆ ಡ್ಯೂಟಿಗೆ ರೆಡಿ ಆಗ್ಬೇಕಲ್ಲ, ಅದಕ್ಕೆ ಸರಿ ನಾವಿನ್ ಬರೋಣ. ಎತ್ತಿನಾಗಿತ್ಲಿಪ್ಪ ಮನೆ ತೋರ್ಸ್ಕೊಲಾರ್ದ. ಚಳಿ ಚಳಿ ತಾಳೇನು ಈ ಚಳಿಯ, ಓಹೋ ಈ ಟೈಮ್ನಾಗ ನಿನ್ನ ಗಂಡ ಜೊತೆ ಆಗಿರ್ಬೇಕಾಗಿತ್ತು ಒಳ್ಳೆ. ಈಗೇನು ಮನೆಗೆ ಅದ್ರ ನಿಮ್ಮ ಮನೆಯವ್ರ, ಓಹೋ ನಿನ್ನ ಗಂಡಿಗೆ ಒಳ್ಳೆ ಒಳ್ಳೆ ಬಿಸಿ ಕಪ್ಪು ಕಾಫಿ ಮಾಡಿ ಮಿರ್ಚಿ ಮಂಡಕ್ಕಿನೋ ಇಲ್ಲ ಗೆರ್ಬಿಟ್ಟಿನೋ ಇಲ್ಲ ಬಿಸಿ ಬಿಸಿ ಬಜ್ಜಿನೋ ಮಾಡ್ಕೊಟ್ಬಿಡು. ಸನಿ ಹಾಕಿ ಬಾರಿ ಈ ಸನಿಯ, ಓಹೋ ಅಂತದ್ದು ಅವ್ರು ನಿನ್ನ ಜೊತೆ ಡ್ಯೂಯೆಟ್ಸ್ ಆಗಿ ಆಡ್ಬಿಡ್ತಾರ. ಬರ್ಲಿ ಬರ್ಲಿಪ್ಪ ಮಾತಾಡೋದು ಸಾಕು, ಮಳೆ ಜ್ವರ ಆಯ್ತು. ಅದು ಡ್ಯೂಯೆಟ್ ಡ್ಯೂಯೆಟ್ ಈ ಮನೆ ಒಳಗ ಇದೆಲ್ಲ ಬೇಕನ್ನುವ ನನಗೆ. ಹೋಗವ ಹೋಗ್ ಬಿಸಿ ಬಿಸಿ ಚಹಾ ಮಾಡ್ಕೊಡ್ತೀನಿ ಮತ್ತಿಗೆ. ಸರಿ ನಾ ಬರ್ಲಾ,